ಪವರ್ ಟೈಮ್ಸ್ಗೆ ಸ್ವಾಗತ. ನಾನು ಸಂಜಯ. ಬನ್ನಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿನ. ರಾಯಬಾಗ ತಾಲೂಕಿನಲ್ಲಿ ಅಕ್ರಮ ಬೆಲ್ಲ ತಯಾರಿಕಾ ಘಟಕಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ರಾಯಬಾಗದಲ್ಲಿ ಅಕ್ರಮ ಬೆಲ್ಲ ಘಟಕಗಳ ಅಬ್ಬರ. ಪ್ಲಾಸ್ಟಿಕ್ ಸುಟ್ಟು ವಿಷಕಾರಿ ಬೆಲ್ಲ ತಯಾರಿ. ರಾಯಬಾಗ್ ತಾಲೂಕಿನಲ್ಲಿ ಅಕ್ರಮ ಬೆಲ್ಲ ತಯಾರಿಕಾ ಘಟಕಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಜನರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಈ ಘಟಕಗಳಲ್ಲಿ ಪ್ಲಾಸ್ಟಿಕ್ ಸುಟ್ಟು ಕೆಮಿಕಲ್ ಕಲರ್ ಹಾಗೂ ಸಕ್ಕರೆ ಮಿಶ್ರಣ ಮಾಡಿ ಬೆಲ್ಲ ತಯಾರಿಸುತ್ತಿರುವ ಭಯಾನಕ ಸತ್ಯ ಹೊರಬಂದಿದೆ. ರಾಯಬಾಗ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಬೆಲ್ಲ ಘಟಕಗಳು ನಿಯಮಗಳನ್ನು ಮೀರಿ ಕೆಲಸ ಮಾಡುತ್ತಿವೆ. ಘಟಕಗಳಲ್ಲಿ ಬಾಯ್ಲರ್ಗೆ ಪ್ಲಾಸ್ಟಿಕ್ ಕ್ಯಾನ್ ಮತ್ತು ತಾಡಪತ್ರಿ ತ್ಯಾಜ್ಯವನ್ನು ಸುಟ್ಟು ವಾಯು ಮಾಲಿನ್ಯ ಸೃಷ್ಟಿಸುತ್ತಿದ್ದಾರೆ. ಸರ್ಕಾರ ಕಲರ್ ಬಳಕೆಯನ್ನು ನಿಷೇಧಿಸಿದ್ದರೂ ಇಲ್ಲಿ ಬೆಲ್ಲದಲ್ಲಿ ಕೆಮಿಕಲ್ ಕಲರ್ ಮಿಶ್ರಣ ಮಾಡಲಾಗುತ್ತಿದೆ. ಒಂದು ಗಂಗಾಳಿಗೆ 8 ರಿಂದ 10 ಚೀಲ ಸಕ್ಕರೆ ಹಾಕಿ ಬೆಲ್ಲ ತಯಾರಿಸುತ್ತಿರುವ ಆರೋಪ ಕೇಳಿಬಂದಿದೆ. ಈ ನಕಲಿ ಬೆಲ್ಲ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯಗಳಿಗೆ ಸಾಗಿಸಲಾಗುತ್ತಿದೆ. ಈ ರೀತಿಯ ವಿಷಕಾರಿ ಬೆಲ್ಲ ಸೇವನೆಯಿಂದ ಕ್ಯಾನ್ಸರ್ ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಇಷ್ಟೊಂದು ಗಂಭೀರ ಪರಿಸ್ಥಿತಿಯಲ್ಲಿಯೂ ಆಹಾರ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಯಾಕ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಸಾರ್ವಜನಿಕರಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗದೊಳಗೆ ರಾಯಬಾಗ್ ತಾಲೂಕಾದೊಳಗೆ ಬೆಲ್ಲ ತಯಾರು ಮಾಡ್ತಾರೆ. ಜಾಗ್ರಿ ಅಂತಾರೆ. ಬೆಲ್ಲ ತಯಾರು ಮಾಡುವಂಥ ಸಿಸ್ಟಮ್ ಹೆಂಗೈತಿ, ಸಕ್ರೆ ಹಾಕಿ ಬೆಲ್ಲ ತಯಾರು ಮಾಡ್ತಾರೆ. ಅದು ಕಡಿಮೆ ರೇಟ್ದಾಗ ಸಕ್ರೆ ತಂದು ಅದನ್ನು ಹಾಕಿ ಬೆಲ್ಲ ತಯಾರು ಮಾಡ್ತಾರೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಇದರಿಂದ ಮೋಸನೂ ಆಯಿತು. 2ನೇ ಪಾಯಿಂಟ್ ಅಂದರೆ ಬೆಲ್ಲ ಹೆಂಗೆ ತಯಾರು ಮಾಡ್ತಾರಪ್ಪ ಅಂದ್ರೆ ಕೆಮಿಕಲ್ಗಳು ಹಾಕ್ತಾರೆ. ಸಾಕಷ್ಟು ಕೆಮಿಕಲ್ಗಳು, ಆ ಬಣ್ಣ ಎಲ್ಲ ಹಾಕಿ ಆ ಬಣ್ಣ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಾರೆ ರೀ. ಕ್ಯಾನ್ಸರ್ ಆಗೋ ಸಂಭವ ಇದಾವೆ. ಆದ್ರೂ ಸಹ ಅದನ್ನೆಲ್ಲ ಹಾಕಿ ಬೆಲ್ಲ ತಯಾರು ಮಾಡ್ತಾರೆ. ಮತ್ತು ಬೆಲ್ಲದ ಒಲೆ ಒಳಗೆ ಏನೈತಿ ಶೀಟ್ ಕವರ್ಗಳು, ಚಪ್ಪಲ್ಗಳು, ಹಳೆ ಚಪ್ಪಲ್ಗಳು, ಹರಕ, ಪ್ಲಾಸ್ಟಿಕ್ಕ, ಸುಡ್ಗಾಡು ಮಣ್ಣೆಲ್ಲ ಹಾಕಿ ಅದನ್ನು ಉರಿ ಹಚ್ತಾರೆ. ಉರಿ ಹಚ್ಚೋದ್ರಿಂದ ಹೊಗೆ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಹೊಗೆ ಎದ್ದ ಎಲ್ಲ ಕಡೆ ಹೊಗೆ ಆಗಿ ಹಾದಿ ಬದಿ ಹೋಗೋ ಮಂದಿಗೆ ಸುದ್ದ ಕಾರ್ಬನ್ ಡೈಆಕ್ಸೈಡ್ ಬೆಳಗಿ. ಇದು ಎಲ್ಲಿ ವಿದೇಶದಾಗ ನಡೆದಿಲ್ಲ. ಇದು ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗದ ರಾಯಬಾಗ್ ತಾಲೂಕಾದೊಳಗೆ. ಅಂದರೆ ನಾನು ಪ್ರಶ್ನೆ ಮಾಡ್ತೀನಿ ರೀ, ರಾಯಬಾಗ್ ತಾಲೂಕಾದೊಳಗೆ ತಾಲೂಕಾ ಆಡಳಿತ, ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಏನು ಮಾಡತ್ತೈತೆ ನನ್ನ ಪ್ರಶ್ನೆ. ಆರೋಗ್ಯ ಇಲಾಖೆದವರು ಅಲ್ಲಿ ಗಮನ ಹರಿಸಕ್ತಾ ಇರಲಿಲ್ಲ, ಮತ್ತು ಆಹಾರ ಇಲಾಖೆದವರು ಗಮನ ಹರಿಸಕ್ತಾ ಇರಲಿಲ್ಲ, ಅಲ್ಲಿ ತಹಶೀಲ್ದಾರ್ ಸಾಹೇಬರು ಗಮನ ಹರಿಸಕ್ತಾ ಇರಲಿಲ್ಲ. ಏನಾದರೂ ಅನಾಹುತ ಆಯ್ತು, ಜನರಿಗೆ ಮೊದಲು 108 ರೋಗ ಬರತ್ತವ್ರು. BP, ಶುಗರ, ಹಾರ್ಟ, ಭಯಂಕರ ರೋಗಗಳು ಬರತ್ತವ್ರು. ಅಂಥದ್ರಾಗ ಇಂಥ ಹೊಲಸು ಬೆಲ್ಲ ಅಂತೆ ಅವ್ರು ತಯಾರು ಮಾಡಿ ಕಳ್ಸತ್ತಾರೆ. ಮಹಾರಾಷ್ಟ್ರದಾಗ ಹೊಂಟೈತಿ, ಕರ್ನಾಟಕದಾಗ ಹೊಂಟೈತಿ, ಆಜು ಬಾಜು ತಾಲೂಕಾದೊಳಗೂ ಹೊಂಟೈತಿ. ಎಷ್ಟೋ ಜನ ಬೇರೆ ರಾಜ್ಯಕ್ಕೂ ಹೊಂಟೈತಿ. ಮಹಾರಾಷ್ಟ್ರ, ಗುಜರಾತ್ ಆ ಸೈಡೆಲ್ಲ ಹೋಗ್ತೈತಿ ಬೆಲ್ಲ. ಅಂಥದ್ದೆಲ್ಲ ಪಾಪ ಬೆಲ್ಲ ಎಲ್ಲ ತಿನ್ನಾಕಿದ್ರು. ಅವರ ಹಿಂದೆ ನೋಡಿರಂಗಿಲ್ಲ. ಬೆಲ್ಲ ಅಂತೇಳಿ ತಿಂತಾರು. ನಾಳೆ ಅವ್ರಿಗೆ ಆರೋಗ್ಯ ಹಾಳಾಯ್ತಂದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಒಬ್ಬ ಮನುಷ್ಯ ಸ್ವಂತ ಕಮಾಯಿ ಸಲುವಾಗಿ ಇಂಥದ್ದೆಲ್ಲ ಕೆಟ್ಟ ಕೆಲಸಗಳು ಮಾಡಕತ್ತಾರೆ. ಈ ನಾವು ಇಲಾಖೆದವ್ರು ನೋಡ್ಬೇಕು ರೀ. ಯಾಕಂದ್ರೆ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಕೆಲವು ಇಲಾಖೆಗಳನ್ನ ಯಾಕೆ ಇಟ್ಟಿದಾರಪ್ಪ ಅಂದರೆ ಜನರ ಸಂರಕ್ಷಣೆ ಸಲುವಾಗಿ ಇಟ್ಟಿದ್ದಾರೆ. ಅದಕ್ಕೆ ಕೂಡಲೇ ರಾಯಬಾಗ್ ತಾಲೂಕಾ ಅಧಿಕಾರಿ ಅಂದರೆ ತಹಶೀಲ್ದಾರ್ ಸಾಹೇಬರು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನ ಹರಿಸಬೇಕು. ಅವ್ರ ಮೇಲೆ ಕಾನೂನು ಚೌಕಟ್ಟಿನೊಳಗೆ ಕ್ರಮ ತಗೋಬೇಕು. ಒಂದು ವೇಳೆ ಕ್ರಮ ತಗೋದಿಲ್ಲ ಅಂದ್ರೆ ನಾವು ಉಪವಿಭಾಗಾಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಡ್ತೇವೆ. ನೀವು 3 ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತೇವೆ. ದೂರು ಕೊಡೋಕೆ ನಾವು ತಯಾರಾಗ್ತೇವೆ. ಮತ್ತು ಚಿಕ್ಕೋಡಿ ಪಟ್ಟಣದ ಈ ವಿಷಯ ಇಟ್ಕೊಂಡು ನಾವು ಉಗ್ರ ಪ್ರತಿಭಟನೆ ಸುದ್ದ ಸಂಜು ಬಡಿಗೇರಿ ಅವರ ನೇತೃತ್ವ ಮಾಡೋಕ್ಕೂ ಸುದ್ದ ನಾವು ತಯಾರಿದ್ದೆವು. ಅದಕ್ಕೆ ಕೂಡಲೇ ಈ ಸುದ್ದಿ ನೋಡಿದ ಕೂಡಲೇ ತಕ್ಷಣ ಏನೈತೆ ಅಲ್ಲಿ ತಾಲೂಕಾ ಅಧಿಕಾರಿ ಅಂದರೆ ತಹಶೀಲ್ದಾರ್ ಸಾಹೇಬರು, ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಎಲ್ಲೈತಿ ನೋಡಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.